यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಸ್, ನಾನು ಕಳೆದ ಸರಿ ದಾವಣಗೆರೆನಲ್ಲಿದ್ದೆ ವೋಟರ್ ಆಗಿ. ಈ ಸರಿ ಬಿಜಾಪುರದಲ್ಲಿದ್ದೇನೆ ನಾನು ಮತ್ತು ನನ್ನ ಕೇಶವ್ ಸರ್. ಅದೇ ಥರ ಕಾಂಗ್ರೆಸ್ನಲ್ಲೂ ಕೂಡ 4 ಜನ ವೋಟರ್ಸ್ ಇದ್ದಾರೆ MLC. ಹಾಗಾಗಿ ನಾಳೆ ಗೊತ್ತಾಗತ್ತೆ ಯಾರಿಗೆ ಬಹುಮತ ಇದೆ ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಈ ಬಾರಿ ಆದರೂ ಬಿಜೆಪಿ ಖಂಡಿತ ನಮ್ಮ ಮಹಾನಗರ ಪಾಲಿಕೆ BJPಯ ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ವಿಶ್ವಾಸ ನಮಗಿದೆ. ಆ ಪ್ರಯತ್ನ ಎಲ್ಲ ನಾವು ಮಾಡ್ತೇವೆ. ಇದಕ್ಕೆ ಪ್ರತಿತಂತ್ರ ಕೂಡ ಕಾಂಗ್ರೆಸ್ ಮಾಡ್ಬೋದು. ಅವ್ರದ್ದು ಸರ್ಕಾರ ಇದೆ, MB ಪಾಟೀಲ್ ಇದ್ದಾರೆ, ಇಲ್ಲಿ ಸಚಿವರು ಎಲ್ಲ ಇದೆ. ಆದರೆ ಬಹುಮತ ನಮಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತೇವೆ 100ಕ್ಕೆ 100 ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಸರ್ಕಾರ ಆಗುತ್ತೆ. ಬಹುಮತ ಬಿಜೆಪಿ ಇದ್ರೂ ಕೂಡ ಸರಾಸರಿ ಇಲ್ಲಿ ಏನಾಗೋದು ಅಂತಂದರೆ ಬಿಜೆಪಿ ಒಳ ಜಗಳ ಗುಂಪುಗಳಿಂದಲೇ. ಹಾಗಾಗಿ ಸಾಕಷ್ಟು ಅನುಭವ ಆಗಿದೆ. ಅನುಭವದಿಂದ ನಾವು ಪಾಠ ಕಲಿತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಅನುಭವಗಳಿಂದ ಪೆಟ್ಟು ತಿಂದಿದ್ದೇವೆ. ಎಲ್ಲೆಲ್ಲಿ ನಮಗೆ ಕಳೆದ ಬಾರಿ ಚುನಾವಣೆಗಳಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ನೆನಪಿನಲ್ಲಿಟ್ಕೊಂಡಿದ್ದೇವೆ. ಆ ನೆನಪಿನಲ್ಲಿಟ್ಕೊಂಡು ಪಾಠ ಕಲಿತಿದ್ದೇವೆ. ಈ ಸಾರಿ ಮಹಾನಗರ ಪಾಲಿಕೆ ನಮ್ಮದಾಗುತ್ತೆ. MLCಗಳಿಗೆ ಅವಕಾಶ ಕೊಡಬಾರ್ದು ವೋಟಿಂಗ್ಗೆ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲ, ಕೋರ್ಟಲ್ಲಿ ಏನು ಹೇಳಿದೆ, ಮತದಾನಕ್ಕೆ ಅವಕಾಶ ಕೊಟ್ಟಿದೆ, ರಿಸಲ್ಟನ್ನು ತಡೆ ಹಿಡಿಯೋದಕ್ಕೆ ಆದೇಶ ಮಾಡಿದೆ. ನೋಡೋಣ ಏನಾಗುತ್ತೆ. ಅವಕಾಶ ಇದೆ ಸರ್ ಆ ಥರ ಸೇರಿಸಲಿಕ್ಕೆ? ಅಲ್ಲ, ಈಗಂತೂ ಕೋರ್ಟ್ ಹೇಳಿದೆ. ಅಲ್ಲ, ನೀವು ಯಾವ ಬೇಸ್ ಮ್ಯಾಗ ಸೇರಿಸಿದ್ರೆ ಅಲ್ಲಲ್ಲ, ಇದಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ನಿಯಮಗಳಲ್ಲಿ ಅವಕಾಶ ಇರೋದ್ರಿಂದಲೇ ಸೇರಿಸಲಾಗಿದೆ. ನಿಯಮಗಳಲ್ಲಿ ಅವಕಾಶ ದರ್ ಈಸ್ ಅ ಲಾ. ಸರ್, ಪ್ರತಿ ಸರಿ ಏನಾಗುತ್ತೆ ಅಂದರೆ ಇಲ್ಲಿ ಹೈಯೆಸ್ಟ್ ಬಿಜೆಪಿ ಸೀಟ್ ಇದ್ರು ಆಗಲ್ಲ ಅಂತ ಹೇಳಿ ಅದಕ್ಕೆ ಈಗ ಬೇರೆ ಅದಕ್ಕೆ ಸ್ಥಳೀಯ ನಾಯಕರ ಮೇಲೆ ಭರವಸೆ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಇದೆ. ನಮ್ಮ MP ಅವರಿದ್ದಾರೆ, ನಮ್ಮ MLA ಸ್ಥಳೀಯವಾಗಿ ನಮ್ಮ ಶಾಸಕರು ಬಸವನಗೌಡರಿದ್ದಾರೆ, ಜಿಗಜಿಣಗಿ ಅವರಿದ್ದಾರೆ, ನಾವಿದ್ದೀವಿ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿದ್ದೀವಿ. ನಾವೆಲ್ಲ ಒಟ್ಟಾಗಿದ್ದೇವೆ. ಈ ಸಾರಿ ಯುನಿಟಿಯಿಂದ, ಏಕತೆಯಿಂದ, ಒಗ್ಗಟ್ಟಿನಿಂದ ಮಹಾನಗರ ಪಾಲಿಕೆ ನಮ್ಮದನ್ನಾಗಿ ಮಾಡ್ಕೊಳ್ತೇವೆ. ರಾಜ್ಯಾಧ್ಯಕ್ಷ ಚುನಾವಣೆ ಕೂಡ ಇದೆ ಒಗ್ಗಟ್ಟಿರುತ್ತಲ್ಲ ಅಥವಾ ಇಲ್ಲ ಸರ್? 100ಕ್ಕೆ 100. ಸ್ವಲ್ಪ ಪಾರ್ಟಿ ಅಂದಮೇಲೆ, ಮನೆ ಅಂದಮೇಲೆ ದೋಸೆ ಹಾಕಬೇಕಾದ್ರೆ ಇರುತ್ತೆ, ಸಮಸ್ಯೆಗಳಿರುತ್ತೆ. ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಸಮಸ್ಯೆಗಳಿದೆ, ಇದನ್ನು ಸರಿಪಡಿಸ್ಕೊಳ್ತೇವೆ, ಎಲ್ಲ ಒಟ್ಟಾಗ್ತೇವೆ. ಏನು ಸರ್ಕಾರ ದುರಾಡಳಿತವನ್ನು ನಡೆಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿದ್ದೀರಿ ನೀವು, ಮೈಕ್ರೋ ಫೈನಾನ್ಸ್ ಏನಾಗ್ತಾ ಇದೆ. 7,80,000 ಜನ ದೂರುಗಳನ್ನು ಸಲ್ಲಿಸಿರ್ತಕ್ಕಂಥದ್ದು. 7,80,000 ಜನ ದೂರುಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕದ ಜನ, ತಾಯಂದರು, ಮಹಿಳೆಯರು ತಾಳಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ, ನಮ್ಮನ್ನ ರಕ್ಷಣೆ ಮಾಡಿ ಅಂಥೇಳಿ. ಅಂದರೆ 7,80,000 ಜನ ದೂರು ಸಲ್ಲಿಸಿದ್ರು ಕೂಡ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ ಇದೆ ಅಂತ ಹೇಳಿದರೆ, ಈ ಸರ್ಕಾರ ಒಂದು ರೀತಿ ಕುಂಭಕರ್ಣನ ನಿದ್ರೆಯಲ್ಲಿದೆ. ನಾಚಿಕ್ಗೆಟ್ಟಂಥ ನಿರ್ಲಜ್ಜ ಸರ್ಕಾರ. ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಕರ್ನಾಟಕದಲ್ಲಿ ಸರ್ಕಾರ ಏನೇನೋ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿ ಸಂಪೂರ್ಣ ಸ್ಥಗಿತವಾಗಿದೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।